ಅಬ್ರಹಾಮನು ದೇವರ ವಾಗ್ದಾನದ ಮೇಲೆ ನಂಬಿಕೆಯನ್ನ ಇಟ್ಟು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ದೇವರು ತೋರಿಸಿದಂತ ದೇಶಕ್ಕೆ ಹೊರಟು ಬಂದನು. ಅದರಲ್ಲಿ ಅವನು ತೋರಿದಂತ ನಂಬಿಕೆಯು ಬಹಳ ದೊಡ್ಡದ್ದು. ಆದರೆ 10 ವರ್ಷಗಳು ಕಾದರೂ ಕೂಡ ದೇವರು ಅವರಿಗೆ ಒಂದು ಮಗುವನ್ನು ಕೊಡದೆ ಹೋದದರ ನಿಮಿತ್ತವಾಗಿ ಈಗ ಅಡ್ಡದಾರಿಯನ್ನ ಹಿಡಿದು ಹಾಗರಳ ಮೂಲಕವಾಗಿ ಮಗುವನ್ನು ಪಡೆದುಕೊಳ್ಳುವಂತೆ ಇಬ್ಬರೂ ಕೂಡ ತೀರ್ಮಾನವನ್ನ ಮಾಡುತ್ತಾ ಇದ್ದಾರೆ. ಈ ಅಡ್ಡದಾರಿಯಿಂದ ಬಂದವನೇ ಇಷ್ಮಾಯೇಲನು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಿಮಗೆ ವಾಗ್ದಾನಗಳನ್ನ ಮಾಡಿ ಅದು ತಡವಾಗುತ್ತಾ ಇರುವುದರಿಂದ ನೀವು ಕೆಲವೊಂದು ಅಡ್ಡದಾರಿಗಳನ್ನ ಹಿಡಿಯುವುದಾದರೆ ಅದರಿಂದ ಅನವಶ್ಯಕ ಕಾರ್ಯಗಳೇ ಬರುವಂಥದ್ದು. ದೇವರು ವಾಗ್ದಾನ ಮಾಡಿದ ಮೇಲೆ ಆರಂಭದಲ್ಲಿ ನಿಮಗೆ ಅದರ ಮೇಲೆ ಎಷ್ಟು ನಂಬಿಕೆ ಇತ್ತೋ ಈಗಲೂ ಕೂಡ ಅಷ್ಟೇ ನಂಬಿಕೆ ಇರುವುದಾದರೆ ದೇವರು ನಂಬಿಗಸ್ತನಾಗಿ ತಕ್ಕ ಸಮಯದಲ್ಲಿ ಆ ವಾಗ್ದಾನವನ್ನ ನೆರವೇರಿಸುತ್ತಾನೆ. ಅದರ ಪೂರ್ಣತೆಯನ್ನ ನೀವು ನಿಶ್ಚಯವಾಗಿ ಕಾಣುತ್ತೀರಾ?